ಇನ್ನೇನು 2025 ಮುಗಿತಾ ಬಂತು. ಚಿತ್ರರಂಗದಲ್ಲಿ ಅದೆಷ್ಟೋ ಸಿನಿಮಾಗಳು ಬಂದೋಗಿದೆ. ಕೆಲವೊಂದು ಹಿಟ್ ಆದರೆ ಕೆಲವೊಂದು ಫ್ಲಾಪ್ ಆಗಿದೆ. ಸಿನಿ ಪಂಡಿತರು ಹೇಳೋ ಪ್ರಕಾರ ಸಿನಿಮಾ ಒಂದು ಜೂಜಿದ್ದಂತೆ. ಇಲ್ಲಿ ಒಂದೇ ಸಿನಿಮಾದಿಂದ ರಾತ್ರೋರಾತ್ರಿ ಕುಬೇರರಾದವರು ಇದ್ದಾರೆ. ಒಂದೇ ಒಂದು ರಾತ್ರಿಯಲ್ಲಿ ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬಂದವರು ತುಂಬ ಜನ ಇದ್ದಾರೆ. ಸ್ಟಾರ್ ನಟರು ಇದ್ರೆ ಮಾತ್ರಕ್ಕೆ ಇಲ್ಲಿ ಸಿನಿಮಾ ಓಡುತ್ತೆ ಎಂಬ ಕಲ್ಪನೆಗಳನ್ನು ಈ ಜನ್ರೇಷನ್ ಅವರು ತೆಗೆದುಹಾಕಿದ್ದಾರೆ. ಇಲ್ಲಿ ಕಂಟೆಂಟ್ ಮಾತ್ರ ಕಿಂಗ್ ಅನ್ನೋ ಸತ್ಯನ ಪ್ರೇಕ್ಷಕರು ಈಗಿನ ಜನ್ರೇಷನಲ್ಲಿ ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ. ದೊಡ್ಡ ದೊಡ್ಡ ಸ್ಟಾರ್ಗಳು ತುಂಬ ಹೈಪ್ ಮಾಡಿರೋ ಸಿನಿಮಾಗಳು ಈ ವರ್ಷ ಮಕಾಡೆ ಮಲಗಿದೆ. ಇವತ್ತಿನ ವಿಡಿಯೋದಲ್ಲಿ ಅದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರೋ ಸಿನಿಮಾ, ಸ್ಟಾರ್ಗಳ ಸಿನಿಮಾ, ಸಕ್ಸಸ್ ಕಾಣದೆ ಲಾಸನ್ನು ಅನುಭವಿಸಿದ ಸಿನಿಮಾಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಸಿನಿಮಾ ಸಿಕಂದರ್. ಸಲ್ಮಾನ್ ಖಾನ್ ನಟನೆಯ ಸಿಕಂದರ್ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿತ್ತು. ಮುರುಗದಾಸ್ ಅವರು ನಿರ್ದೇಶನ ಮಾಡಿದರು. ಈ ಚಿತ್ರದಲ್ಲಿ ರಶ್ಮಿಕಾ ಮಂದಣ್ಣ ಕೂಡ ನಾಯಕಿಯಾಗಿ ನಟಿಸಿದರು. ಆದರೆ ಈ ಸಿನಿಮಾ ಫ್ಲಾಪ್ ಆಗಿತ್ತು. ಆಶ್ಚರ್ಯಕರ ವಿಚಾರ ಅಂದರೆ ಈ ಸಿನಿಮಾ ಪೈರಸಿ ಕೂಡ ಆಗಿತ್ತು. ಇದರಿಂದ ಸಿನಿಮಾ ತಂಡಕ್ಕೆ ಭಾರಿ ಪೆಟ್ಟು ಬಿತ್ತಿದೆ ಅಂತ ಸಿನಿ ಪಂಡಿತರು ಹೇಳ್ತಾ ಇದ್ದಾರೆ. ಬಾಕ್ಸ್ ಆಫೀಸ್ನ ಗೇಮ್ ಚೇಂಜರ್ ಆಗಬೇಕಿದ್ದ ರಾಮ್ ಚರಣ್ ಅವರ ಸಿನಿಮಾ ಹೀನಾಯವಾಗಿ ಸೋತಿತ್ತು. ಟ್ಯಾಲೆಂಟೆಡ್ ನಿರ್ದೇಶಕರಾದ ಶಂಕರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದರು. ಆದರೆ ಈ ಸಿನಿಮಾ ಕೂಡ ಹೇಳುವಷ್ಟು ಸೌಂಡನ್ನು ಮಾಡಿಲ್ಲ ಮತ್ತು ಕಲೆಕ್ಷನ್ ಕೂಡ ಮಾಡಲಿಲ್ಲ. ಚಿತ್ರತಂಡ ಹೇಳೋ ಪ್ರಕಾರ 100 ಕೋಟಿ ನಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಸಿನಿಮಾ ಥಗ್ ಲೈಫ್. ಮಣಿರತ್ನಂ ಅವರು ನಿರ್ದೇಶನ ಮಾಡಿ ಕಮಲ್ ಹಾಸನ್ ಅವರು ನಟನೆ ಮಾಡುವ ಥಗ್ ಲೈಫ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿತ್ತು. ಈ ಸಿನಿಮಾ ಕೂಡ 100 ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಚಿತ್ರತಂಡ ಹೇಳ್ತಾ ಇದ್ದಾರೆ. ಆದರೆ ಈ ಸಿನಿಮಾಕ್ಕೆ ಮುಂಚೆ ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿ ಕಮಲ್ ಹಾಸನ್ ಅವರು ಸಂಕಷ್ಟ ಸಿಲುಕಿದ್ರು. ಅದೇ ಒಂದು ರೀಸನ್ ಇರ್ಬೋದು ಕರ್ನಾಟಕದಲ್ಲಿ ಕಲೆಕ್ಷನ್ ಕಡಿಮೆ ಆಗಲು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸಿನಿಮಾ ವಾರ್ 2. ಹೃತಿಕ್ ರೋಷನ್ ಹಾಗೂ ಜೂನಿಯರ್ NTR ಅವರು ನಟನೆ ಮಾಡುವ ವಾರ್ 2 ಭಾರಿ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಯಾಕೆಂದರೆ ಇದು ಮಲ್ಟಿ ಸ್ಟಾರರ್ ಸಿನಿಮಾ ಆಗಿತ್ತು. ಆಗಸ್ಟ್ 15ರಂದು ತೆರೆಗೆ ಬಂದಿತ್ತು. ರಜನಿಕಾಂತ್ ನಟನೆಯ ಕೂಲಿ ಕೂಡ ಇದೇ ಟೈಮ್ಗೆ ಬಂದಿದ್ದರಿಂದ ಚಿತ್ರಕ್ಕೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದಿತ್ತು. ಕೂಲಿ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇದ್ದರೆ ಈ ಸಿನಿಮಾ ತುಂಬ ನಷ್ಟಕ್ಕೆ ಅನುಭವಿಸಬೇಕಾಯಿತು. ನಿರ್ಮಾಪಕರು ಹೇಳೋ ಪ್ರಕಾರ 60ರಿಂದ 70 ಕೋಟಿ ಈ ಸಿನಿಮಾದಿಂದ ಕಳ್ಕೊಂಡಿದ್ದಾರೆ ಅಂತ. ಇನ್ನು ಮುಂದಿನ ಸಿನಿಮಾ ಎಮರ್ಜೆನ್ಸಿ. ಕಂಗನಾ ರನಾವತ್ ನಿರ್ದೇಶಿಸಿ ನಟಿಸಿದ್ದ ಎಮರ್ಜೆನ್ಸಿ ಸಿನಿಮಾ ಈ ವರ್ಷದ ಆರಂಭದಲ್ಲೇ ತೆರೆಗೆ ಬಂದಿತ್ತು. ಅಂದಾಜು 60 ಕೋಟಿ ಬಜೆಟ್ನಲ್ಲಿ ಸಿನಿಮಾ 20 ಕೋಟಿ ಮಾತ್ರ ಗಳಿಸಲು ಶಕ್ತವಾಯಿತು ಅಂತ ಹೇಳ್ತಾರೆ. ಆದರೆ ಈ ನಿರ್ಮಾಪಕರು ಸ್ವಲ್ಪ ಮಟ್ಟಿನ ಸುಧಾರಣೆ ಕಂಡಿದ್ದು ನೆಟ್ಫ್ಲಿಕ್ಸ್ ಅವರು ಈ ಸಿನಿಮಾನ ಖರೀದಿ ಮಾಡೋದ್ರಿಂದ ಸ್ವಲ್ಪ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಸಿನಿಮಾ ಹರಿಹರ ವೀರಮಲ್ಲು. ಪವನ್ ಕಲ್ಯಾಣ್ ಹೀರೋ ಆಗಿ ಈ ಸಿನಿಮಾದಲ್ಲಿ ನಟನೆ ಮಾಡಿದರು. ಆದರೆ ಈ ಸಿನಿಮಾ ಕೂಡ ಹೇಳುವಷ್ಟು ಸೌಂಡ್ ಮಾಡಲಿಲ್ಲ ಮತ್ತು ಕಲೆಕ್ಷನ್ ಕೂಡ ಮಾಡಲಿಲ್ಲ. ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಲು ವಿಫಲವಾಗಿತ್ತು. ಇನ್ನು ಮುಂದಿನ ಸಿನಿಮಾ ಕಣ್ಣಪ್ಪ. ಮೋಹನ್ ಬಾಬು ನಿರ್ಮಾಣದಲ್ಲಿ ಮಂಚು ವಿಷ್ಣು ಹೀರೋ ಆಗಿ ನಟಿಸಿದ್ದ ಸಿನಿಮಾ. ಕನ್ನಡದಲ್ಲಿ ಬಂದಿದ್ದ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿರೋ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಕೂಡ ಮಾಡಿದರು. ಆದರೆ ಸಿನಿಮಾ ಹೀನಾಯವಾಗಿ ಸೋತಿತ್ತು. ಇನ್ನು ಮುಂದಿನ ಸಿನಿಮಾ ರೆಟ್ರೋ. ತಮಿಳಿನಲ್ಲಿ ಸೂರ್ಯ ನಟಿಸಿದ ರೆಟ್ರೋ ಸಿನಿಮಾ ಕೂಡ ಪ್ರೇಕ್ಷಕರಲ್ಲಿ ಭಾರಿ ನಿರಾಸೆ ಮೂಡಿಸಿತ್ತು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಈ ಸಿನಿಮಾ ಮೇಲೆ. ಸೂರ್ಯ ಅವರ ಜೊತೆ ಪೂಜಾ ಹೆಗ್ಡೆ ಕೂಡ ನಾಯಕಿಯಾಗಿ ನಟಿಸಿದರು. ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಲು ವಿಫಲವಾಗಿತ್ತು ಮತ್ತು ಇದು ಹಿಟ್ ಲಿಸ್ಟಿಗೆ ಸೇರಿಕೊಳ್ಳಲು ಕಷ್ಟಪಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.